ಇದು ಸೋಷಿಯಲ್ ಮೀಡಿಯಾ ಜಮಾನ. 3 ತಿಂಗಳಿಗೊಮ್ಮೆ ಒಂದು ಹೊಸ ಟ್ರೆಂಡ್ ಶುರುವಾಗುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಟ್ರೆಂಡ್ ಶುರುವಾಗಿದೆ, ಅದು ಜೆಮಿನಿ ಅಂತ ಹೇಳಿ. ಇಬ್ಲಿ ಟ್ರೆಂಡ್ ಬಳಿಕ ಈಗ ಮತ್ತೊಂದು ನ್ಯೂ ಟ್ರೆಂಡ್ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಜೆಮಿನಿ ಹೊಸ ಟ್ರೆಂಡ್ಗೆ ಯುವ ಜನತೆ ಮುಗಿಬಿದ್ದಿದೆ. ಜೆಮಿನಿ ಫೋಟೋ ಪ್ರಿಯರೇ ಬಿ ಕೇರ್ಫುಲ್. ಟ್ರೆಂಡ್ ಫಾಲೋ ಹಿಂದೆ ಅಪಾಯ ಆಗೋದು ಗ್ಯಾರಂಟಿ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಯಾವ ರೀತಿಯ ಅಪಾಯ, ಹೇಗೆ ಅಪಾಯ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಬಟ್ ಈ ಟ್ರೆಂಡ್ ಬಗ್ಗೆ ಮಾತಾಡೋಣ. ಜೆಮಿನಿ ಅಂತ ಟ್ರೆಂಡ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಎಲ್ಲೆಲ್ಲೂ ಕೂಡ ಈ ಜೆಮಿನಿಯದ್ದೇ ಹಾವಳಿ. ಆದರೆ ಇದು ಎಷ್ಟು ಸೇಫ್? ನಾನು ಈಗಾಗಲೇ ಹೇಳ್ತಾ ಇದೆ, ಸದ್ಯ ಸೋಷಿಯಲ್ ಮೀಡಿಯಾ ಜಮಾನ ನಡೀತಾ ಇದೆ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡಿದ್ರೂ ಕೂಡ ಟ್ರೆಂಡ್ ಆಗ್ತಾ ಇದೆ. ನೋಡಿ, ಇದು ಹೊಸ ಟ್ರೆಂಡ್ ಜೆಮಿನಿ ಅಂತ. ನೀವು ಕೂಡ ಟ್ರೈ ಮಾಡಿರ್ತೀರ. AI ಮೂಲಕ ನಿಮ್ಮ ಫೋಟೋಗಳನ್ನು ಈ ರೀತಿಯಾಗಿ ಕ್ರಿಯೇಟ್ ಮಾಡಿಕೊಳ್ಳಬಹುದು. ಅಂದರೆ ಹೀರೋ ರೀತಿ, ಹೀರೋಯಿನ್ ರೀತಿ, ಮಾಡೆಲ್ ರೀತಿ, ಅಥವಾ ನಿಮಗೆ ಇಷ್ಟ ಯಾವ ರೀತಿಯಾಗಿ ನಿಮಗೆ ಇಷ್ಟ ಆಗುತ್ತೋ ಆ ರೀತಿಯಾಗಿ ನಿಮ್ಮ ಫೋಟೋವನ್ನು ಕ್ರಿಯೇಟ್ ಮಾಡಿಕೊಳ್ಳಬಹುದು. ಜೆಮಿನಿ ಇದು ಇತ್ತೀಚೆಗೆ ಬಂದಂತಹ ಟ್ರೆಂಡು ಮತ್ತು ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಟ್ರೆಂಡ್ ಇದು. ಯುವಜನತೆ, ಮುಖ್ಯವಾಗಿ ಯುವಜನತೆ ಈ ಜೆಮಿನಿಯಲ್ಲಿ ತಮ್ಮ ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡಿ ತಮಗೆ ಇಷ್ಟ ಆಗುವ ರೀತಿಯಲ್ಲಿ ಫೋಟೋಗಳನ್ನು ಡೌನ್ಲೋಡ್ ಮಾಡ್ಕೋತಾ ಇದ್ದಾರೆ. ಈಗ ಹೊಸ ಟ್ರೆಂಡ್, ಬಟ್ ಇದರಿಂದ ಒಂದು ರಿಸ್ಕ್ ಇದೆ ಅಂತ. ಈ ಟ್ರೆಂಡನ್ನು ಫಾಲೋ ಮಾಡಿದ್ರೆ ರಿಸ್ಕ್ ಇರುತ್ತೆ ಅಂತ. ಯಾವ ರೀತಿಯ ರಿಸ್ಕ್? ಮೊಬೈಲ್ ಡೇಟಾ ಸೋರಿಕೆ ಆಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಈ ಫೋಟೋ ಇದೆಯಲ್ವಾ, ನೀವು ಫೋಟೋ ಅಪ್ಲೋಡ್ ಮಾಡ್ತೀರಲ್ವಾ, ಅದು ಸೈಬರ್ ಕಳ್ಳರ ಕೈಗೆ ಹೋಗುವ ಸಾಧ್ಯತೆ ಇದೆ. ಫೋಟೋಗಳನ್ನು ಸೈಬರ್ ಕಳ್ಳರು ಹ್ಯಾಕ್ ಮಾಡುವ ಸಾಧ್ಯತೆ ಇದೆ. ಫೋಟೋಗಳನ್ನು ಕಂಪನಿ ತಮ್ಮ ಅಗತ್ಯಗಳಿಗೆ ಬಳಸುವಂತಹ ಸಾಧ್ಯತೆ ಇದೆ. ಫೋಟೋಗಳನ್ನು ಬಳಸಿ ಮಾಫಿಂಗ್ ಮಾಡುವ ಸಾಧ್ಯತೆ ಇದೆ. ಅಂದರೆ ಅಶ್ಲೀಲವಾಗಿ ನಿಮ್ಮ ಫೋಟೋವನ್ನು ಬಳಸಿ ಅಶ್ಲೀಲವಾಗಿ ಅದನ್ನು ಮಾಫಿಂಗ್ ಮಾಡುವ ಸಾಧ್ಯತೆ ಇದೆ. ನಿಮ್ಮ ಫೋಟೋದಿಂದ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಮಾಡುವ ಸಾಧ್ಯತೆಯೂ ಕೂಡ ಇದೆ. ಅಂದರೆ ಈ ಶೇರ್ ಮಾಡ್ತಾ ಇದ್ದೀವಲ್ವ ಫೋಟೋಸನ್ನು, ಈ AI ಜೆಮಿನಿ ಅಂತ ಗೂಗಲ್ ಮಾಡಿದ್ರೆ ಒಂದು ಲಿಂಕ್ ಸಿಗುತ್ತಪ್ಪ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋವನ್ನು ಮತ್ತೆ ಒಂದಿಷ್ಟು ಟೈಪ್ ಮಾಡಬೇಕಾಗುತ್ತೆ. ನಿಮ್ಗೆ ಯಾವ ರೀತಿಯಾಗಿ ಬೇಕು ಅಂತ ಟೈಪ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಫೋಟೋ ಸಮೇತ ಈ ರೀತಿಯಾಗಿ ಫೋಟೋಗಳನ್ನು ಅದು ಕಳಿಸ್ತಾ ಇದೆ. ಸರಿ, ಖುಷಿ ಆಗ್ತಾ ಇದೆಯಲ್ವಾ? ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ, ತುಂಬ ಅದ್ಭುತವಾಗಿ ಕಾಣಿಸ್ತಾ ಇರ್ತೀವಿ, ಖುಷಿ ಆಗುತ್ತೆ ನೋಡಲಿಕ್ಕೆ ಇಂಥ ಫೋಟೋಸನ್ನು. ಬಟ್ ಈ ಖುಷಿಯ ನಡುವೆ ಎಚ್ಚರದಿಂದ ಇರಬೇಕಾಗುತ್ತೆ ನಾವು. ಕಾರಣ ಏನು ಅಂತ ಹೇಳಿದ್ರೆ ಸೈಬರ್ ಕ್ರೈಮ್. ಈ ನಮ್ಮ ಫೋಟೋಗಳನ್ನು ಮಿಸ್ಯೂಸ್ ಮಾಡಿಕೊಳ್ಳುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಮಿಸ್ಯೂಸನ್ನು ಮಾಡಿಕೊಳ್ಳಬಹುದು. ಜೊತೆಗೆ ನಮ್ಮ ಮೊಬೈಲ್ ಡೇಟಾ, ನಮ್ಮ ಪರ್ಸನಲ್ ಡೇಟಾವು ಕೂಡ ಲೀಕ್ ಆಗುವ ಸಾಧ್ಯತೆ ಇದೆ. ನಾವು ಏನು ಮಾಡ್ತೀವಿ, ಯಾರ ಜೊತೆ ಮಾತಾಡ್ತೀವಿ, ಯಾವುದನ್ನು ಹೆಚ್ಚಾಗಿ ನೋಡ್ತೀವಿ, ಈ ಎಲ್ಲವೂ ಕೂಡ ಒಂದಿಷ್ಟು ಪರ್ಸನಲ್ ಡೇಟಾ ಏನಿರುತ್ತಲ್ವ ಆ ಎಲ್ಲವೂ ಕೂಡ ಲೀಕ್ ಆಗುವ ಸಾಧ್ಯತೆ ಅಥವಾ ಹ್ಯಾಕ್ ಮಾಡುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಹೀಗಾಗಿ ತಜ್ಞರು ಕೂಡ ಹೇಳ್ತಾ ಇದ್ದಾರೆ, ಬಿ ಕೇರ್ಫುಲ್. ನೀವು ಖುಷಿ ಪಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಫೋಟೋಸ್ ಬರ್ತಾ ಇದೆ, ಎಲ್ಲವೂ ಸರಿ. ಬಟ್ ಈ ರೀತಿಯಾಗಿ ಹೊಸ ಟ್ರೆಂಡ್ ಬಂದ ತಕ್ಷಣ ಮುಗಿಬೀಳೋದಷ್ಟು ಸರಿ. ಇದರ ಸೆಕ್ಯೂರಿಟಿ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ನಾನೀಗಾಗಲೇ ಹೇಳ್ತಾ ಇದೆ, ಈ ಜೆಮಿನಿ ಟ್ರೆಂಡ್ ಇದೆಯಲ್ವಾ, ಈ ಜೆಮಿನಿ ಟ್ರೆಂಡನ್ನು ಯುವ ಜನತೆ ಹೆಚ್ಚಾಗಿ ಫಾಲೋ ಮಾಡ್ತಾ ಇದೆ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲಿ ಎಲ್ಲ ಕಡೆಯೂ ಕೂಡ ಇದರ ಹಾವಳಿ ಜೋರಾಗಿದೆ. ಆದರೆ ಇದರಿಂದ ಒಂದಿಷ್ಟು ಸಮಸ್ಯೆಗಳಿದೆ ಅಂತ ಹೇಳ್ತಾ ಇದ್ದಾರೆ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ನೋಡ್ತಾ ಇದ್ವಿ ಇತ್ತೀಚೆಗೆ ಹೊಸ ಟ್ರೆಂಡ್ ಬಂದರೆ ಸಾಕು ಯುವ ಜನತೆ ಮುಗಿ ಬೀಳ್ತಾ ಇರುತ್ತೆ. ಈಗ ಜೆಮಿನಿ ಅನ್ನುವ ಹೊಸ ಟ್ರೆಂಡ್ ಶುರುವಾಗಿದೆ, ಏನು ಹೇಳ್ತೀರಾ ಇದರ ಬಗ್ಗೆ? ಎಷ್ಟು ಸೇಫ್ ಅಂತ? ಎಸ್ ಮಹೇಶ್, ಈಗಾಗಲೇ ಕಳೆದ ಬಾರಿ ಒಂದು ಗಿಮ್ಲಿ ಟ್ರೆಂಡ್ ಅನ್ನ ಹೆಚ್ಚಾಗಿ ಇತ್ತು. ಸಾಕಷ್ಟು ಜನರು ಅದನ್ನ ಬಳಕೆ ಮಾಡಿಕೊಂಡು ಫೋಟೋನ ಎಡಿಟ್ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಜೊತೆಗೆ ಸ್ಟೇಟಸ್ ಗಳಲ್ಲಿ ಹಾಕುವುದ್ರ ಮೂಲಕ ಎಂಜಾಯ್ ಮಾಡಿರುವಂತದ್ದು. ಅದಾದ ಬಳಿಕ ಒಂದಷ್ಟು ತನಿಖೆ ಬಳಿಕ ಹೊರಬಿದ್ದಿರುವಂತದ್ದು ಗಿಮ್ಲಿಂಗ್ ಇಂದ ಪ್ರಾಬ್ಲಮ್ ಇದೆ ಅನ್ನುವಂಥದ್ದು. ಈಗ ಅದರ ಬೆನ್ನಲ್ಲೇ ಈಗ ಜಿಮಿನಿ ಅನ್ನುವಂಥದ್ದು ಸಖತ್ತು ಟ್ರೆಂಡ್ ಆಗಿರುವಂತದ್ದು. ಸಿಕ್ಕಾಪಟ್ಟೆ ಜನರು ಇದನ್ನ ಮೊರೆ ಹೋಗಿರುವಂತದ್ದು. ಇದನ್ನ ಬಳಕೆ ಮಾಡಿ ಜೊತೆಗೆ ಸಾಂಗ್ ಕೂಡ್ಸೋದ್ರ ಜೊತೆಗೆ ಅದನ್ನ ಸ್ಟೇಟಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸದ್ಯಕ್ಕೆ ಅಪ್ಲೋಡ್ ಮಾಡೋದ್ರ ಮುಖಾಂತರವಾಗಿ ಒಂದು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇದ್ರ ಹಿಂದೆ ಒಂದು ಬೇರೆ ಉದ್ದೇಶ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಯಾರಿಗೂ ಗೊತ್ತಿಲ್ಲದೆ ಇರುವಂತದ್ದು. ಈಗ ಅದು ಹೊರಬೀಳ್ತಾ ಇರುವಂತದ್ದು. ಈ ಟ್ರೆಂಡ್ ಅನ್ನ ಫಾಲೋ ಮಾಡ್ತಾ ಇರುವಂತವರಿಗೆ ಒಂದ್ ರೀತಿಯಲ್ಲಿ ಅಪಾಯ ಇದೆ ಅಂತ ಹೇಳಿ ಏನು ಜೆಮಿನಿಯಲ್ಲಿ ಫೋಟೋವನ್ನ ಎಡಿಟ್ ಮಾಡುವುದಕ್ಕೆ ಅಂತ ಹೇಳಿ ಸಂಪರ್ಕ ಕಡಿತವಾಗಿದೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ಅವರು ಹೇಳ್ತಾ ಇದ್ರು, ಅಂದರೆ ನಾವು ಯಾವ ರೀತಿಯಾಗಿ ಫೋಟೋವನ್ನು ಅಪ್ಲೋಡ್ ಮಾಡ್ತೀವಿ, ಅಪ್ಲೋಡ್ ಮಾಡಿದ ನಂತರ ಹೊಸ ಫೋಟೋ ಬರುತ್ತೆ. ಈ ರೀತಿಯಾಗಿ AI ಕ್ರಿಯೇಟೆಡ್ ಫೋಟೋಸ್ ಬರುತ್ತೆ, ಖುಷಿ ಕೊಡುತ್ತೆ, ನೋಡಿದ ತಕ್ಷಣ ಖುಷಿ ಕೊಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೂಡ ಶೇರ್ ಮಾಡ್ತೀವಿ. ಬಟ್ ನಾವು ಅಪ್ಲೋಡ್ ಮಾಡುವಂಥ ಫೋಟೋ ಇದೆಯಲ್ವಾ, ಅದು ಮಿಸ್ಯೂಸ್ ಆಗಬಹುದು ಅಂತ ಹೇಳ್ತಾ ಇದ್ರು. ಇನ್ನು ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. SITಯಿಂದ ಮತ್ತೆ ಅಸ್ಥಿ ಪಂಜರಕ್ಕೆ ಶೋಧ ಕಾರ್ಯ ಶುರುವಾಗುತ್ತಾ ಗೊತ್ತಿಲ್ಲ, ಬಟ್ ಆ ಪ್ರಯತ್ನ ಮುಂದುವರಿಯುವ ಸಾಧ್ಯತೆ ಇದೆ. ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. SIT ಮತ್ತೆ ಅಸ್ಥಿ ಪಂಜರದ ಹಿಂದೆ ಬೀಳುತ್ತಾ ಶೋಧ ಕಾರ್ಯಕ್ಕೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ. ಪಾಂಡುರಂಗ ಗೌಡ, ತುಕಾರಾಂ ಗೌಡರಿಂದ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಅಕ್ರಮವಾಗಿ 100 ಶವ ದಫನ್ ಮಾಡಿದ ಸ್ಥಳ ಗುರುತು. ಆಗಸ್ಟ್ 29ನೇ ತಾರೀಕು ಸ್ಥಳ ಅಗೆಯಲು SITಗೆ ಅರ್ಜಿ ಸಲ್ಲಿಸಲಾಗಿದೆ. ನಿವೃತ್ತ ಜಿಲ್ಲಾ ಜಡ್ಜ್ ನೇತೃತ್ವದಲ್ಲಿ ಕಮಿಷನ್ ನೇಮಿಸಿ ಹೈಕೋರ್ಟ್ಗೆ ವರದಿ ಸಲ್ಲಿಸಲು ನಿರ್ದೇಶನ ನೀಡಲು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೂಕ್ತ ಮಾಹಿತಿ ಪಡೆದು ಉತ್ತರಿಸಲು SPPಗೆ ಸೂಚನೆಯನ್ನು ಕೊಡಲಾಗಿದೆ. ಸೆಪ್ಟೆಂಬರ್ 18ನೇ ತಾರೀಕಿಗೆ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ನಿಗದಿಪಡಿಸಿದೆ. ಧರ್ಮಸ್ಥಳ ಪ್ರಕರಣ ಎಲ್ಲಿಗೆ ಹೋಗ್ತಾ ಇದೆ, ಎತ್ತ ಸಾಗ್ತಾ ಇದೆ ಅನ್ನೋದರ ಬಗ್ಗೆ ಸ್ವತಃ ನಮಗೆ ಒಂದಿಷ್ಟು ಗೊಂದಲ ಇದೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ? ಬುರುಡೆ ಅಂತ ಹೇಳಿದ್ರು, ಈಗ ಇಡೀ ಷಡ್ಯಂತ್ರ ಅಂತ ಗೊತ್ತಾಗ್ತಾ ಇದೆ. ಬಟ್ ಈಗ ಒಂದು ಪ್ರಶ್ನೆ ಕಾಡ್ತಾ ಇದೆ. ಏನಾ ಪ್ರಶ್ನೆ ಅಂತ ಹೇಳಿದ್ರೆ, ಈ ಬಂಗ್ಲೆಗುಡ್ಡ ಈ ಪ್ರದೇಶದಲ್ಲಿ ಅಸ್ಥಿ ಪಂಜರಗಳು ಲಭ್ಯವಾಗಿವೆ, ಅಂದರೆ ಸಿಗ್ತಾ ಇವೆ, ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ರಾಶಿ ರಾಶಿ ಅಸ್ಥಿ ಪಂಜರ ಅಂತ ಹೇಳಿ ವಿಠಲ್ ಗೌಡ, ಸೌಜನ್ಯ ಅವರ ಮಾವ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಈಗ ನಿನ್ನೆ ಅಷ್ಟೇ SIT ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮಹಂತಿ ಅವರು ಒಂದು ಸಭೆಯನ್ನು ನಡೆಸಿದರು. ಆ ಸಭೆಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಈ ಬಂಗ್ಲೆಗುಡ್ಡದಲ್ಲಿ ಮತ್ತೆ ಉತ್ಖನನ ಮಾಡಬೇಕಾ ಅಂತ ಹೇಳಿ. ಈಗ ಮತ್ತಷ್ಟು ಬೆಳವಣಿಗೆ ಆಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಇವತ್ತು ಆರೋಪಿ ಚಿನ್ನಯ್ಯ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಬುರುಡೆ ಕೇಸ್ನಲ್ಲಿ ಚಿನ್ನಯ್ಯನ ಜಾಮೀನು ಅರ್ಜಿ ವಿಚಾರಣೆಯಾಗುತ್ತೆ. ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಿತ್ತು ಬೆಳ್ತಂಗಡಿಯ ಕೋರ್ಟ್. ಚಿನ್ನಯ್ಯನ ಪರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ವಕೀಲರು. ಚಿನ್ನಯ್ಯ ಪರ ಜಿಲ್ಲಾ ಕಾನೂನು ಪ್ರಾಧಿಕಾರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು. ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಿತ್ತು SIT. ವಾದ ಮತ್ತು ಪ್ರತಿವಾದವನ್ನು ಕೇಳಿದಂಥ ಕೋರ್ಟ್ ಇವತ್ತು ತೀರ್ಪನ್ನು ಕಾಯ್ದಿರಿಸಿತ್ತು. ಸೊ ಇವತ್ತೇನಾಗುತ್ತೆ, ಯಾವ ರೀತಿಯಾಗಿ ತೀರ್ಪು ಬರುತ್ತೆ ಗೊತ್ತಿಲ್ಲ. ಬಟ್ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಸದ್ಯ ಚಿನ್ನಯ್ಯ, ಶಿವಮೊಗ್ಗದಲ್ಲಿದ್ದಾನೆ. ಇವತ್ತು ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾತ್ರಧಾರಿ ಚಿನ್ನಯ್ಯನ ನ್ಯಾಯಾಂಗ ಬಂಧನ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಜಾಮೀನು ಅರ್ಜಿ ಏನಾಗುತ್ತೆ ಅನ್ನುವ ಕುತೂಹಲ ಇದೆ. ಈಗಾಗಲೇ ಜಾಮೀನು ಅರ್ಜಿ ಸಲ್ಲಿಕೆ ಆಗಿತ್ತು. ಬೆಳ್ತಂಗಡಿ ಕೋರ್ಟಲ್ಲಿ ವಾದ ಪ್ರತಿವಾದವು ಎಲ್ಲವೂ ಕೂಡ ಆಗಿತ್ತು. ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿತ್ತು. ಸೊ ಇವತ್ತು ತೀರ್ಪು ಬರುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಯಾವ ರೀತಿಯಾಗಿ ತೀರ್ಪು ಬರುತ್ತೆ, ಜೈಲ ಬೇಲ ಕಾದು ನೋಡಬೇಕಾಗಿದೆ. ಇನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾಧಿಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದಂತೆ ಕಾಂಗ್ರೆಸ್ ಅಲರ್ಟ್ ಆಗಿದೆ.
ಹಾಗಾದರೆ ಯಾವ ಕಾರಣಕ್ಕೆ, ಯಾಕೆ ಅಲರ್ಟ್ ಆಗಿದೆ ಅಂತ ನೋಡೋದಾದರೆ, ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಗೆಲ್ಲೋದಕ್ಕೆ ಕಾಂಗ್ರೆಸ್ ನಾಯಕರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರಂತೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಸ್ತಿತ್ವದ ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ನಾಯಕರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. 5 ಪಾಲಿಕೆ ಚುನಾವಣೆ ಸಂಬಂಧ ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಮೀಟಿಂಗ್ ಅನ್ನು ಹಮ್ಮಿಕೊಂಡಿದ್ದಾರೆ. 5 ಮಹಾನಗರ ಪಾಲಿಕೆಯ ಚುನಾವಣಾ ಪೂರ್ವ ಸಿದ್ಧತಾ ಸಭೆ ಇದು. ಮಧ್ಯಾಹ್ನ 3 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಸುತ್ತಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಸಭೆಯಲ್ಲಿ ಶಾಸಕರು, ಎಂಎಲ್ಸಿಗಳು, ಜಿಲ್ಲಾಧ್ಯಕ್ಷರು ಚುನಾವಣೆ ಸಿದ್ಧತೆ ಹಾಗೂ ತಯಾರಿಕೆ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡುವ ಸಾಧ್ಯತೆ ಇದೆ. ರಾಜ್ಯಸಭಾ ಸದಸ್ಯರಾಗಿರುವಂಥ ಚಂದ್ರಶೇಖರ್ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡುತ್ತಂತೆ. ಸಮಿತಿಯ ಸದಸ್ಯರ ಜೊತೆ ಇವತ್ತು ಸಭೆಯನ್ನು ನಡೆಸುತ್ತಾರೆ ಕೆಪಿಸಿಸಿ ಅಧ್ಯಕ್ಷರು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಈಗ ಎಲೆಕ್ಷನ್ ಬಗ್ಗೆ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಯಾವಾಗ ಆಗುತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಅಂದರೆ ಬೆಂಗಳೂರಿನ ಈ BBMP ಎಲೆಕ್ಷನ್ ಯಾವಾಗ ಆಗುತ್ತೆ ಅನ್ನುವ ಕುತೂಹಲ ಇದೆ. ಟೆಕ್ನಿಕಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ನೋಡಿ, ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅಂದರೆ ಈ ಹಿಂದೆ ಇದ್ದಂಥ BBMPಗೆ ಚುನಾವಣೆ ಆಗಿ 4-5 ವರ್ಷ ಆಗ್ತಾ ಇದೆ. ಅಧಿಕಾರಿಗಳು ಆಡಿದ್ದೇ ಆಟ. ಆದರೆ ಇದಕ್ಕೆ ಚುನಾವಣೆ ನಡೆಸಬೇಕು. ಚುನಾವಣೆ ಯಾವತ್ತಾಗುತ್ತೆ ಗೊತ್ತಿಲ್ಲ. ಬಟ್ ಇದರ ನಡುವೆ ಕಾಂಗ್ರೆಸ್ ಒಂದು ತಯಾರಿಯನ್ನು ನಡೆಸ್ಕೋತಾ ಇದೆಯಂತೆ ಚುನಾವಣೆ ಗೆಲ್ಲುವುದಕ್ಕೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಒಂದು ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಮತ್ತೆ ನಕಲಿ ಮಾರ್ಕ್ಸ್ ಕಾರ್ಡ್ನ ದಂಧೆ ಶುರುವಾಗಿದೆ. ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನು ಮಾಡ್ತಾ ಇದ್ದಂಥ ಇಬ್ಬರನ್ನ ಬಂಧಿಸಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆ ಜೋರಾಗಿ ನಡೀತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಯಶವಂತ್ ಮತ್ತು ರಘುವೀರ್ ಬಂಧಿತ ಆರೋಪಿಗಳು. ಹೆಬ್ಬಗೋಡಿಯಲ್ಲಿ ಗುರುದತ್ತ ಸೈಬರ್ ಸೆಂಟರ್ ಅನ್ನ ಓಪನ್ ಮಾಡಿದ್ರು. ಗರಂದಾರಿ ಕೆಲಸ ಮಾಡ್ತಾ ಇದ್ರಂತಲ್ಲಿ. ಸೈಬರ್ ಸೆಂಟರ್ ನೆಪದಲ್ಲಿ ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್ ಅನ್ನ ತಯಾರು ಮಾಡ್ತಾ ಇದ್ರು. ನಕಲಿ ಆಧಾರ್ ಕಾರ್ಡ್ ಕೆಲಸಕ್ಕೆ ಹೋಗಲು ನಕಲಿ ಮಾರ್ಕ್ಸ್ ಕಾರ್ಡ್ ಮಾರಾಟ ಮಾಡ್ತಾ ಇದ್ರು. SSLC ಸೇರಿ ವಿವಿಧ ರಾಜ್ಯಗಳ ಮಾರ್ಕ್ಸ್ ಕಾರ್ಡ್ ಕೂಡ ಮಾರಾಟವನ್ನ ಮಾಡ್ತಾ ಇದ್ರು. SSLC ಮಾರ್ಕ್ಸ್ ಕಾರ್ಡ್ಗೆ 50,000 ರೂಪಾಯಿ. ಒಂದು ಆಧಾರ್ ಕಾರ್ಡ್ ಅಂದ್ರೆ ನಕಲಿ ಆಧಾರ್ ಕಾರ್ಡ್ 2ರಿಂದ 10,000 ರೂಪಾಯಿಗೆ ಮಾರಾಟವನ್ನ ಮಾಡ್ತಾ ಇದ್ರು. ಈಗ 8 ಮಾರ್ಕ್ಸ್ ಕಾರ್ಡ್, ಅದೇ ರೀತಿಯಾಗಿ 7 ಆಧಾರ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ನಕಲಿ ಮಾರ್ಕ್ಸ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ಗಳನ್ನು ಮಾರ್ತಾ ಇದ್ರು ಮತ್ತೆ ಮಾರ್ತಾ ಇದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. 19 ವರ್ಷ ಈತನಿಗೆ, ಯಶವಂತ್ ಅನ್ನುವಂಥ ಯುವಕನಿಗೆ 19 ವರ್ಷ, ಜಸ್ಟ್ 19 ವರ್ಷ. ಎಂಥ ತಲೆಯನ್ನು ಯೂಸ್ ಮಾಡಿದ್ದನ್ನು ನೋಡಿ ಈತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಬೆಂಗಳೂರು ಅಂತ ಹೇಳಿದ್ರೆ ವಿವಿಧ ರೀತಿಯಲ್ಲಿ ದಂಧೆಗಳು ಕಾಣಿಸ್ತಾ ಇರುತ್ತೆ. ಇದು ಹೊಸದಲ್ಲ. ನಕಲಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡನ್ನು ತಯಾರು ಮಾಡ್ತಿದ್ರು ಅಂತ. ಈಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಮಹೇಶ್, ಏನಂದ್ರೆ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನ ಮಾರಾಟ ಮಾಡ್ತಾ ಇದ್ದಂತ ಇಬ್ಬರನ್ನ ಏನು ಹೆಬ್ಬಗೋಡಿ ಪೊಲೀಸರು ಬಂಧಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇವರು ಯಾರು ಉತ್ತರ ಭಾರತದಿಂದ ಯಾರು ನಗರಕ್ಕೆ ಬರ್ತಾರೆ, ಸೊ ಅವರು ಬೇರೆ ಬೇರೆ ಕೆಲಸಗಳಿಗೆ ಏನೋ ಸೇರ್ಕೋಬೇಕಾಗುತ್ತೆ. ಹೌಸ್ ಕೀಪಿಂಗ್ ಇರ್ಬೋದು, ಮತ್ತೆ ಬೇರೆ ಬೇರೆ ಕೆಲಸಗಳಿಗೆ ಏನೇನು ಇರುತ್ತೆ, ಸೊ ಅದಕ್ಕೆಲ್ಲಾನು ಸಹ ಒಂದಷ್ಟು ಸ್ಥಳೀಯವಾಗಿ ಒಂದು ಆಧಾರ್ ಕಾರ್ಡ್ಗಳು ಬೇಕಾಗುತ್ತೆ. ಮತ್ತೆ ಸ್ಥಳೀಯವಾಗಿ ಏನಾದ್ರು ವಿದ್ಯಾಭ್ಯಾಸದ ಮಾರ್ಕ್ಸ್ ಕಾರ್ಡ್ಗಳು ಸಹ ಬೇಕಾಗುತ್ತೆ. ಆದ್ರೆ ಇವರು ಏನು ಸೈಬರ್ ಸೆಂಟರ್ ನ ಇಟ್ಕೊಂಡು ಏನು ಯಾರು ಈ ರೀತಿ ಉತ್ತರ ಭಾರತದಿಂದ ಬರ್ತಾರೆ, ಸೊ ಅಂತವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಒಂದು ರೇಟ್ ಗಳನ್ನ ಫಿಕ್ಸ್ ಮಾಡ್ತಾ ಇದ್ರು. ಅಂದ್ರೆ ಪ್ರಮುಖವಾಗಿ ಆಧಾರ್ ಕಾರ್ಡ್ಗೆ 2,000ದಿಂದ 10,000 ರೂಪಾಯಿ ಫಿಕ್ಸ್ ಮಾಡ್ತಾ ಇದ್ರು. ಮತ್ತೆ ನಮ್ಮ ರಾಜ್ಯದ ಏನಾದ್ರು SSLC ಬೋರ್ಡ್ ಏನಿದೆ, ಸೊ ಅದರ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಂದ್ರೆ 5,000ದಿಂದ 30,000 ತನಕ ಒಂದು ಮಾರ್ಕ್ಸ್ ಕಾರ್ಡ್ಗೆ ರೇಟ್ ಅನ್ನ ಫಿಕ್ಸ್ ಮಾಡಿಬಿಟ್ಟು ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನ ಕೊಡ್ತಾ ಇದ್ರು. ಆ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನ ಅವರು ಏನು ಈ ಹೌಸ್ ಕೀಪಿಂಗ್ ಕೆಲಸಕ್ಕೆ ಸೇರ್ಕೊಳ್ಳೋದು, ಅಂದ್ರೆ ಬೇರೆ ಬೇರೆ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಸಾಮಾನ್ಯವಾಗಿ ಹೌಸ್ ಕೀಪಿಂಗ್ ಕೆಲಸಕ್ಕೆ ಸೇರ್ಬೇಕಂದ್ರೆ ಅವ್ರಿಗೆ ಒಂದು ಬೇಸಿಕ್ಸ್ ಎಜುಕೇಶನ್ ಏನಾರ ಇರ್ಬೇಕು ಅಂತ ಹೇಳೋ ಸಾಫ್ಟ್ವೇರ್ ಕಂಪ್ನಿಗಳು ಒಂದು ನಿಗದಿ ಮಾಡಿರುತ್ತೆ. ಸೊ ಆ ಒಂದು ಅದರ ಒಂದು ಅಲ್ಲಿ ಸೇರ್ಬೇಕಂದ್ರೆ ಈ ರೀತಿ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗುತ್ತೆ. ಮತ್ತೆ ಸ್ಥಳೀಯವಾಗಿ ಆಧಾರ್ ಕಾರ್ಡ್ಗಳು ಸಹ ಬೇಕಾಗುತ್ತೆ. ಅದಕ್ಕಾಗಿನೇ ಇವರು ಸೈಬರ್ ಸೆಂಟರ್ ಅನ್ನ ಇಟ್ಕೊಂಡು ಈ ರೀತಿ ನಕಲಿಯಾಗಿ ಮಾರಾಟ ಮಾಡ್ತಾ ಇದ್ರು ಅನ್ನೋದು ಇದೀಗ ಬೆಳಕಿಗೆ ಬಂದಿರುವಂತದ್ದು. ರಘುವಂಶಿ ಮತ್ತೆ ಯಶವಂತ್ ಅಂತ ಇಬ್ಬರನ್ನ ಏನು ಸ್ಥಳೀಯ ನಿವಾಸಿಗಳಾಗಿದ್ದು ಅವರನ್ನ ಬಂಧಿಸಿ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮಹೇಶ್, ಓಕೆ, ಧನ್ಯವಾದ ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಏನು BMRCL ವ್ಯವಸ್ಥೆಗೆ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಾರಣ ಕೇಳಿದ್ರೆ
ಟೋಕನ್ ಕೊಡ್ತಾ ಇಲ್ಲ ಅಂತ ಹೇಳಿ. ಮೆಟ್ರೋ ಪ್ರಯಾಣಕ್ಕೆ ಟೋಕನ್ ಕೊಡೋರೇ ಇಲ್ಲದಂತಾಗಿದೆ. ಮೆಟ್ರೋ ಪ್ರಯಾಣಕ್ಕೆ ಟೋಕನ್ ಬೇಕು, ಬಟ್ ಯಾರು ಕೊಡ್ತಾ ಇಲ್ಲ ಅಂತ, ಜನ ಇಲ್ಲ, ಅವ್ಯವಸ್ಥೆಗೆ ಪ್ರಯಾಣಿಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮೆಟ್ರೋ ಪರ್ಪಲ್ ಲೈನ್ನಲ್ಲಿ ಸಿಬ್ಬಂದಿಗಳ ಕೊರತೆ ಎದುರಾಗಿದೆ. ಸಿಬ್ಬಂದಿ ಕೊರತೆಯಿಂದಾಗಿ ಟೋಕನ್ ಪಡೆಯಲು ವಿಳಂಬವಾಗ್ತಾ ಇದೆ. ಕೆಲಸಕ್ಕೆ ಹೋಗೋರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿದೆ. ಟೋಕನ್ಗೆ ಕ್ಯೂ ನಿಲ್ಲೋದ್ರಲ್ಲೇ ಟೈಮ್ ಆಗ್ತಾ ಇದೆ. ಇನ್ನು ಕೆಲಸಕ್ಕೆ ಹೇಗೆ ಹೋಗೋದು ಅನ್ನೋದು ಪ್ರಶ್ನೆ. ಸಮಸ್ಯೆಯನ್ನ ಬಗೆಹರಿಸುವಂತೆ BMRCLಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಕ್ಯೂ ಅನ್ನ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ. ಜನ ಇಲ್ಲ ಅಂತ, ಅಂದರೆ ಸಿಬ್ಬಂದಿ ಕೊರತೆ ಅಂತ. ಸಿಬ್ಬಂದಿ ಕೊರತೆ ಇದೆ, ಹೀಗಾಗಿ ಟೋಕನ್ ಕೊಡೋರು ಒಬ್ಬರೋ ಇಬ್ಬರೋ ಇದ್ದಾರೆ, ಬಟ್ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇದೆ, ವಿಳಂಬವಾಗ್ತಾ ಇದೆ. ಈ ರೀತಿಯಾಗಿ ವಿಳಂಬವಾಗ್ತಾ ಇದ್ರೆ ಟೈಮ್ ಸರಿಯಾಗಿ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುತ್ತಾ? ಆಗಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಈ ಟಿಕೆಟ್ ರೇಟನ್ನು ಜಾಸ್ತಿ ಮಾಡ್ತಾರಲ್ವಾ, ನಮ್ಮ ಮೆಟ್ರೋ ಅಂತ ಹೇಳಿ. ಟಿಕೆಟ್ ರೇಟ್ ಜಾಸ್ತಿ ಮಾಡೋಕ್ಕಾಗುತ್ತೆ, ಸಿಬ್ಬಂದಿಯನ್ನು ತೆಗೆದುಕೊಳ್ಳೋಕ್ಕೆ ಆಗಲ್ವಾ? ಸಿಬ್ಬಂದಿಯನ್ನು ಹೆಚ್ಚಿಗೆ ತೆಗೆದುಕೊಳ್ಬೇಕಿತ್ತಪ್ಪ ಅಂತ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಸಿಬ್ಬಂದಿ ಯಾಕಿಲ್ಲ? ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸದ್ಯ BMRCL ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಕ್ಯೂ ನಿಂತ್ಕೊಂಡಿದ್ದಾರೆ ಅಂತ. ನೋಡಿ, ಪೀಕ್ ಅವರ್ ಅಂತ ಇರುತ್ತೆ ಬೆಂಗಳೂರಲ್ಲಿ. ಬೆಳಗ್ಗೆ 6 ಗಂಟೆಯಿಂದ ಹೆಚ್ಚು ಕಡಿಮೆ 10 ಗಂಟೆವರೆಗೂ ಕೂಡ ಪೀಕ್ ಅವರ್ ಅಂತ. ಅಂದರೆ ಜನರು ಕೆಲಸಕ್ಕೆ ಹೋಗೋರು ಇರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ, ಬೇರೆ ಕಡೆ ಹೋಗೋರು ಇರ್ತಾರೆ. ಈ ಟೈಮಲ್ಲಿ ಸಾಕಷ್ಟು ಜನರು ಮೆಟ್ರೋವನ್ನು ಅವಲಂಬಿಸಿರ್ತಾರೆ. ಬಟ್ ಮೆಟ್ರೋ ಅವಲಂಬನೆ ಸರಿ, ಟೋಕನ್ ಕೊಡೋರೇ ಇಲ್ಲ, ಟೈಮ್ ಸರಿಯಾಗಿ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಯಾವ ಪುರುಷಾರ್ಥಕ್ಕೆ ಮೆಟ್ರೋ ಬೇಕು ಅಂತ ಜನರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಎಲ್ಲ ರೀತಿಯ ಸಿದ್ಧತೆ ಈಗಾಗಲೇ ಆರಂಭವಾಗಿದೆ. ಇವತ್ತು ಮೈಸೂರು ಅರಮನೆಯಲ್ಲಿ ಸಿಂಹಾಸನ ಜೋಡಣೆ ಕಾರ್ಯ ನೆರವೇರುತ್ತೆ. ಈ ಕಾರಣಕ್ಕಾಗಿ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಅರಮನೆಗೆ ಪ್ರವಾಸಿಗರಿಗೆ ಪ್ರವೇಶವನ್ನು ನಿರ್ಬಂಧವನ್ನು ಹೇರಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿದೆ. ಇದರ ನಡುವೆ ಇವತ್ತು ಸಿಂಹಾಸನ ಜೋಡಣೆ ಕಾರ್ಯ ಆಗುತ್ತೆ. ಪ್ರಮೋದಾದೇವಿ ಒಡೆಯರ್ ಸಮ್ಮುಖದಲ್ಲಿ ಸಿಂಹಾಸನ ಜೋಡಣೆ ಆಗುತ್ತೆ. ಇಡೀ ಭಾಗಗಳನ್ನು ದರ್ಬಾರ್ ಹಾಲಿಗೆ ತಂದು ಸಿಂಹಾಸನವನ್ನು ಜೋಡಣೆ ಮಾಡ್ತಾರೆ. ಚಿನ್ನದ ಸಿಂಹಾಸನದ ಬಿಡಿ ಭಾಗ, ಬೆಳ್ಳಿ ಭದ್ರ ಸಿಂಹಾಸನ ಜೋಡಣೆ ಕಾರ್ಯ ಹಿನ್ನೆಲೆಯಲ್ಲಿ CC ಕ್ಯಾಮೆರಾಗಳಿಗೆ ಪರದೆಯನ್ನು ಹಾಕಲಾಗಿದೆ. ದರ್ಬಾರ್ ಹಾಲ್ ಸೇರಿದಂತೆ ವಿವಿಧ ಕಡೆ CC ಕ್ಯಾಮ್ರಾಗಳಿಗೆ ಇವತ್ತು ಪರದೆಯನ್ನು ಹಾಕ್ತಾರೆ. ನೋಡಿ, ಇದು ನೋಡ್ತಾ ಇದ್ದೀರಲ್ವಾ, ಇದು ಸಿಂಹಾಸನ, ರಾಜರ ಸಿಂಹಾಸನ. ಇದು ಇವತ್ತು ಜೋಡಣೆ ಆಗುತ್ತೆ, ಜೋಡಣೆ ಕಾರ್ಯ ಆಗುತ್ತೆ ಇವತ್ತು. ಸೊ ಇವತ್ತು ಇದೇ ಕಾರಣಕ್ಕಾಗಿ ಮಧ್ಯಾಹ್ನ 1 ಗಂಟೆವರೆಗೆ ಯಾರನ್ನು ಕೂಡ, ಅಂದರೆ ಪ್ರವಾಸಿಗರು ಹೋಗ್ತಾ ಇರ್ತಾರಲ್ವ ನೋಡಲಿಕ್ಕೆ, ಅವರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಇದರ ಜೊತೆಗೆ ಈ CCTV ಕ್ಯಾಮ್ರಾಗಳು ಕೂಡ ಅಳವಡಿಸಲಾಗಿದೆ ಅರಮನೆಯಲ್ಲಿ. ಅವುಗಳಿಗೆ ಪರದೆಯನ್ನು ಹಾಕ್ತಾರೆ. ಯಾವ ರೀತಿಯಾಗಿ ಸಿಂಹಾಸನವನ್ನು ಜೋಡಣೆ ಮಾಡ್ತಾರೆ ಎನ್ನುವ ಕುತೂಹಲ ಎಲ್ಲರಲ್ಲೂ ಕೂಡ ಇರುತ್ತೆ. ಬಟ್ ಆ ಎಲ್ಲವೂ ಕೂಡ ಇವತ್ತು ನಿಷಿದ್ಧ ಅಂತ, ಅಂದರೆ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಸಿಂಹಾಸನವನ್ನು ಜೋಡಣೆ ಮಾಡಿದ ನಂತರ ನೋಡಬಹುದಾಗಿದೆ. ಸಿಂಹಾಸನ ಜೋಡಣೆ ಕಾರ್ಯ ಇವತ್ತು ನಡೆಯುತ್ತೆ.